ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುರುಬ ಸಂಘದ ನಿಕಟಪೂರ್ವ ಅಧ್ಯಕ್ಷ ತಂಬಳ್ಳಿ ಮುನಿಯಪ್ಪ ಅವರು ಫೆಬ್ರವರಿ 2020ರಂದು ಜಿಲ್ಲಾ ಕುರುಬರ ಸಂಘ ನೋಂದಣಿಯಾಗಿದೆ. 2024 ನವೆಂಬರ್ನಲ್ಲಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. 2025 ಫೆಬ್ರವರಿಗೆ ಕಾರ್ಯಕಾರಿ ಸಮಿತಿ ಅವಧಿ ಮುಕ್ತಾಯಗೊಂಡಿದೆ ಎಂದು ಮಾಹಿತಿ ನೀಡಿದರು. ನಾನು ರಾಜೀನಾಮೆ ನೀಡಿದ ಬಳಿಕ ಕಾರ್ಯಕಾರಿ ಸಮಿತಿಯಲ್ಲಿ ಜೆಕೆ ಜಯರಾಮ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಆದರೆ ನೈಜ ಪದಾಧಿಕಾರಿಗಳ ಒಮ್ಮತದ ಮೇರೆಗೆ ಅಧ್ಯಕ್ಷರಾಗಿಲ್ಲ. ಹೀಗಿದ್ದರೂ ರಾಜಕೀಯ ಒತ್ತಡ, ಹಣದ ಆಸೆಗೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ಜಯರಾಮ್ ಅವರ ದಾಖಲೆಗಳನ್ನು ಪರಿಗಣಿಸಿದ್ದಾರೆ ಎಂದು ಆರೋಪಿಸಿದರು. ನಾವು ಮತ್ತೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಒಂದು ಸಭೆ ಸೇರಿ ಪದಾಧಿಕಾರಿಗಳ ಸೇರಿ ನಮ್ಮನ್ನು ಒಮ್ಮತದಿಂದ ಆಯ್ಕೆ ಮಾಡಿದ್ರು ಅಧ್ಯಕ್ಷರನ್ನಾಗಿ. ಅದನ್ನು ನಾನು ಫೈಲಿಂಗ್ ಮಾಡಿ ಆಡಿಟ್ ಮಾಡಿಸಿ ತಗೊಂಡೋಗಿ ರಿನ್ಯೂವಲ್ಗೆ ನಮ್ಮ DRR ಆಫೀಸ್ಗೆ ಕೊಟ್ಟಾಗ ಫೈಲಿಂಗ್ ಮಾಡಿದಾಗ ಅದಕ್ಕೆ ನಮ್ಮ ಜೆ.ಕೆ. ಜಯರಾಮ್ ಅವರು ಒಂದು ಅಬ್ಜೆಕ್ಷನ್ ಕೊಟ್ಟಿದ್ದರು. ಆ ಅಬ್ಜೆಕ್ಷನ್ಗೆ DRR ಅವರು ನಮ್ಮ ಹತ್ರ ಇರುವಂಥ ಎಲ್ಲ ದಾಖಲಾತಿಗಳನ್ನು ಕೇಳಿದರು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿ ಕೊಟ್ಟಿದ್ವಿ. ಅವರು ಕಾರಣಾಂತರಗಳಿಂದ ರಾಜಕೀಯ ಒತ್ತಡ ಅಥವಾ ಹಣಕಾಸಿನ ದುರಾಸೆನ ಗೊತ್ತಿಲ್ಲ, ಏನೋ ಒಂದು ಆದೇಶ ಮಾಡಿದ್ರು. ಆದರೂ ನಮ್ಗೆ ಸಹಮತ ಇದೆ. ಆ ಆದೇಶದಂತಾದರೂ ಸರಿಯಾಗಿ ನಡ್ಕೊಂಡು ಹೋಗಬೇಕು. ಯಾಕೆಂತಂದರೆ ಈ ಜಿಲ್ಲೆಯಲ್ಲಿ ನಮ್ಮ ಸಮಾಜದಲ್ಲೂ ಒಂದಾಗಿರಬೇಕು ಅನ್ನೋದೇ ನಮ್ಮ ಆಸೆ. ಈಗ ಇದೇನಾಗ್ತಾ ಇದೆ ಅಂದರೆ ಈ ಏನು DRR ಅವರು ಆದೇಶ ಹೇಳಿದ್ದಾರೆ ಅದಕ್ಕೂ ಕೂಡ ಬೆಲೆ ಕೊಡದೆ ಈ ಸಂಘದಲ್ಲಿರ್ತಕ್ಕಂಥ ನೈಜ ಸದಸ್ಯರನ್ನೂ ಯಾರಿಗೂ ಗಮನಕ್ಕೆ ಬಾರದೆ ತಾನೇ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಬಿಂಬಿಸ್ಕೊಳ್ತಾ ಇದ್ದಾರೆ. ಅದು ಊರ್ಜಿತ ಅಲ್ಲ. ಈಗಾಗಲೇ ಅವರು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದನ್ನು ಸಭೆ ಸೇರಿಸ್ಬೇಕು. ಸಭೆ ಸೇರಿಸಿ ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ಸಮಿತಿನ ರಚನೆ ಮಾಡ್ತೀವಿ. ನೈಜ ಪದಾಧಿಕಾರಿಗಳ ಬಳಿ ಯಾವುದೇ ಮಾತುಕತೆ ನಡೆಸದೆ ತನಗೆ ತಾನೇ ಕುರುಬರ ಸಂಘದ ಅಧ್ಯಕ್ಷನೆಂದು ಬಿಂಬಿಸಿಕೊಳ್ಳುತ್ತಿರುವ ಜೆಕೆ ಜಯರಾಮ್ ಅವರ ಸ್ಥಾನ ಅನೂರ್ಜಿತ. ಈ ನಿಟ್ಟಿನಲ್ಲಿ ಜಿಲ್ಲಾ ಸಂಘಗಳ ನೋಂದಣಾಧಿಕಾರಿ ಬಳಿ ದೂರು ಸಲ್ಲಿಸಿ ಸಹಕಾರ ಇಲಾಖೆಯ ನಿಯಮದಂತೆ 90 ದಿನಗಳ ಒಳಗಾಗಿ ನೈಜ ಸದಸ್ಯರನ್ನೊಳಗೊಂಡ ವಾರ್ಷಿಕ ಮಹಾಸಭಾ ನಡೆಸುವುದು ಅವಶ್ಯಕ. ನಿಕಟಪೂರ್ವ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಭೆ ಕರೆದು ನೂತನ ಸಮಿತಿ ರಚಿಸಿ ವರದಿ ಸಲ್ಲಿಸಿ ಸ್ವೀಕೃತಿ ಪಡೆಯಬೇಕು ಎಂದು ಹೇಳಿದರು. ಸರ್ವ ಸದಸ್ಯರ ಸಭೆಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ನಾವು ಅದಕ್ಕೆ ಬದ್ಧರಾಗಿರುತ್ತೇವೆ. ಚುನಾವಣೆ ನಡೆಸಲು ತೀರ್ಮಾನಿಸಿದರೂ ನಾವು ಸಿದ್ಧವಿದ್ದೇವೆ. ಎಲ್ಲವನ್ನೂ ಬಿಟ್ಟು ನಾನೇ ಜಿಲ್ಲಾಧ್ಯಕ್ಷ ಎಂದು ಹೇಳಿಕೊಳ್ಳುತ್ತಿರುವ ಜೆಕೆ ಜಯರಾಮ್ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಲ್ಲ ಎಂದು ಸ್ಪಷ್ಟನೆ ನೀಡಿದರು. ಈಶ್ವರ್, CTV ನ್ಯೂಸ್, ಕೋಲಾರ.